ಪ್ರಿಯ ವೀಕ್ಷಕರೇ ನಮಸ್ತೆ, ನಾನು ಸ್ವಾಮಿ. ತುಮಕೂರು ಜಿಲ್ಲೆ CITU ಮುಖಂಡರಾದ ದೇವರಾಜ್ ಅವರ ಮಗಳ ಮದುವೆಗೆ ಮಾನ್ಯ ಶಾಸಕರು, ಗುಬ್ಬಿ ನಾಯಕರು ಹಾಗೂ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾದ ವಾಸಣ್ಣನವರು ಆಗಮಿಸಿದ್ರು ಕಣ್ರಿ. ನಿಜವಾಗೂ ಇಂಥ ನಾಯಕರನ್ನ ನಾವೆಲ್ಲೂ ನೋಡಿಲ್ಲ. ಎಂಥ ಸಾಮಾನ್ಯ ಮನುಷ್ಯರಾದರೂ ಸಹ ಅವರು ಮದುವೆಗೆ ಬರ್ತಾರೆ. ನಿಜವಾಗೂ ಇವ್ರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು. ಮತ್ತೊಂದೆಡೆ CITU ಮುಖಂಡರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ್ರ HS ಮಂಜುನಾಥ್ರವರು ಇವರ ಕೂಡಿ ಭಾಳ ಹೊತ್ತು ಮಾತುಕತೆ ನಡೆಸಿದರು. ಸಾರ್ವಜನಿಕರು ಕೊಡ್ತಾರೆ, ನೀವೇನು ಕೊಡ್ತೀರಾ? ಅಟ್ಲೀಸ್ಟ್ ಒಂದು 5% 2%. ಈಗ 7-8 ವರ್ಷ ನೀವು ಮಾಡದೇ ಇದ್ರೆ ಅದು ಅಕ್ಯುಮುಲೇಟ್ ಲಾಸ್ ಆಗುತ್ತೆ. ಆಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಬಹಳ ಸಮಸ್ಯೆ ಇದೆ. ಏನು ನೋಡಿ, ನೀವು ಸ್ವಲ್ಪ ಗಂಭೀರವಾಗಿ ಅಧ್ಯಕ್ಷರಾಗಿದ್ದೀರಿ. ಸರ್ಕಾರ ಅದು ಕೋವಿಡ್ ಟೈಮಲ್ಲಿ ಸರ್ಕಾರ ಸಂಬಳ ಕೊಡ್ತಾ ಅವಾಗ ಏನು ಮಾಡಿದ್ರು, ಪೂರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ದಂಗೆ ಮಾಡಿಬಿಟ್ಟವ್ರು. ಬೋರ್ಡ್ ಏನೇ ಡಿಸಿಷನ್ ತಗೊಬೇಕಾದ್ರೂ ಸರ್ಕಾರದ ಅನುಮತಿ ತಗೊಬೇಕು ಅಂತಾರೆ. ನಾವು ಕೂತ್ಕೊಂಡು ಏನು ಡಿಸಿಷನ್ ತಗೋಕ್ಕಾಗಲ್ಲ, ಆ ಥರ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳ ಇದು ಜಾಸ್ತಿ. ನಾನು ಅದಕ್ಕೆ ಮಾಡಿದ್ದೀನಿ ಅಂದರೆ ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ಹಿಂದೆ ಇರ್ತಕ್ಕಂಥ ರೀತಿಯಲ್ಲೇ ನೀವು ಏನು ಸರ್ಕಾರ ಇಂಟರ್ಫಿಯರ್ ಆಗಬಾರ್ದು, ನಾವು ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಹೇಳಿದ್ದೀವಿ. ಸರ್ಕಾರ ಮಾಡಬೇಕಲ್ಲ, ಅವ್ರ ಅಧಿಕಾರ ಬಿಟ್ಕೊಡಕ್ಕೆ ರೆಡಿ ಇದ್ರೆ ನೋಡಿ ಸರ್, ಇನ್ನೊಂದು ಚಾನ್ಸ್ ಇದೆ. ಅಧಿವೇಶನ ಕಳೆದಾದ್ಮೇಲೆ ಮತ್ತೆ ಹೋರಾಟಕ್ಕೆ ಹೋಗ್ತೀವಿ, ಅವಕಾಶ ಕೊಡಬೇಡಿ.